ನಮ್ಮ ಮೆಟ್ರೋಗೆ ಕರೆಂಟ್ ಶಾಕ್. ಮೆಟ್ರೋಗೂ ತಟ್ಟಿದ್ದ ವಿದ್ಯುತ್ ದರ ಹೆಚ್ಚಳದ ಬಿಸಿ. ಏಪ್ರಿಲ್ 1ನೇ ತಾರೀಕಿನಿಂದ ಪ್ರತಿ ಯೂನಿಟ್ಗೂ ಕೂಡ 36 ಪೈಸೆ ಏರಿಕೆಯಾಗುವ ಸಾಧ್ಯತೆಗಳಿದ್ದಾವೆ. ವಿದ್ಯುತ್ ದರ ಏರಿಕೆಯಿಂದ ಹೆಚ್ಚುವರಿ ಹೊರೆ. ಸದ್ಯ ಪ್ರತಿ ತಿಂಗಳು 10 ಕೋಟಿ ಬಿಲ್ ಪಾವತಿ. ಒಂದು ಯೂನಿಟ್ಗೆ 6.50 ಪೈಸೆ ನೀಡುತ್ತಿರುವಂತಹ ಮೆಟ್ರೋ ಈಗ ವಿದ್ಯುತ್ ಬಿಲ್ ಏರಿಕೆಯಿಂದ ಹೆಚ್ಚುವರಿ ಪಾವತಿ ಮಾಡಬೇಕಾಗಿ ಬರುತ್ತೆ. 1.5 ಕೋಟಿಯಷ್ಟು ಹೆಚ್ಚುವರಿ ಬಿಲ್ ಪಾವತಿಸಬೇಕು. ಕೆಲ ದಿನಗಳ ಹಿಂದಷ್ಟೇ ಮೆಟ್ರೋ ಟಿಕೆಟ್ ದರ ಏರಿಸಿತ್ತು. ಈಗ ಮತ್ತೆ ಟಿಕೆಟ್ ಬೆಲೆ ಹೆಚ್ಚಳ ಮಾಡಬೇಕಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಮತ್ತೆ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗುವ ಆತಂಕವೂ ಕೂಡ ಇರತಕ್ಕಂತಹದ್ದು. ಈಗ ವಿದ್ಯುತ್ ಬೆಲೆ ಏರಿಕೆಯಿಂದ ಹೆಚ್ಚುವರಿ ಪಾವತಿ, 1.5 ಕೋಟಿಯಷ್ಟು ಹೆಚ್ಚುವರಿ ಬಿಲ್ ಪಾವತಿಸಬೇಕು. ಸೊ ಇವೆಲ್ಲ ಬೆಳವಣಿಗೆಗಳು ಕೊನೆಗೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುತ್ತೆ. ಇದು ನಮ್ಮ ಮೆಟ್ರೋಗೆ ಕರೆಂಟ್ ಶಾಕ್. ಮೆಟ್ರೋಗೂ ತಟ್ಟಿದ ವಿದ್ಯುತ್ ದರ ಹೆಚ್ಚಳದ ಬಿಸಿ. ವಿದ್ಯುತ್ ದರವನ್ನು ಹೆಚ್ಚು ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರ ಫ್ರೀ ಸ್ಕೀಮನ್ನು ಕೊಡ್ತಾ ಇದೆ, ಗೃಹ ಜ್ಯೋತಿ ಎನ್ನುವಂಥ ಯೋಜನೆ. ಆ ಯೋಜನೆಯಲ್ಲಿ 500 ಯೂನಿಟನ್ನು ಫ್ರೀಯಾಗಿ ಬಳಸಿಕೊಳ್ಳಬಹುದು. 1500 ರೂಪಾಯಿ ಕರೆಂಟ್ ಬಿಲ್ ಬಂದರೆ ಅದರಲ್ಲಿ ಕೇವಲ ಜನರಿಗೆ 200-300 ಕಟ್ಟಬೇಕಾಗಿ ಬರುತ್ತೆ. ಉಳಿದಿದ್ದನ್ನೆಲ್ಲವನ್ನು ಕೂಡ ಸರ್ಕಾರ ಪೇ ಮಾಡುತ್ತೆ. ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ, ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರ್ತಾ ಇಲ್ಲ ಅಂಥೇಳಿ ಒಂದಷ್ಟು ಬೆಲೆ ಏರಿಕೆಯನ್ನು ಮಾಡಿತ್ತು ಕರ್ನಾಟಕ ಸರ್ಕಾರ. ಅದರಲ್ಲೂ ಬೆಸ್ಕಾಮು ವಿದ್ಯುತ್ ದರ ಏರಿಕೆಯಿಂದ ಹೆಚ್ಚುವರಿ ಹೊರೆ ಆಗಿದೆ. ಸದ್ಯ ಪ್ರತಿ ತಿಂಗಳು 10 ಕೋಟಿ ಬಿಲ್ಲನ್ನು ಪಾವತಿ ಮಾಡಲಾಗ್ತಾ ಇದೆ. ಒಂದು ಯೂನಿಟ್ಗೆ 6.50 ಪೈಸೆ ನೀಡುತ್ತಿರುವಂಥ ಮೆಟ್ರೋ BMRCL ಬೆಂಗಳೂರು ಮೆಟ್ರೋ ಈಗ ವಿದ್ಯುತ್ ಬಿಲ್ ಏರಿಕೆಯಿಂದ ಹೆಚ್ಚುವರಿ ಪಾವತಿ ಮಾಡಬೇಕಾಗಿ ಬಂದಿದೆ. ಏಪ್ರಿಲ್ 1ನೇ ತಾರೀಕಿನಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ ಆಗಲಿದೆ. ವಿದ್ಯುತ್ ದರ ಏರಿಕೆಯಿಂದ ಹೆಚ್ಚುವರಿ ಹೊರೆಯಾಗುತ್ತೆ. ಸದ್ಯ ಪ್ರತಿ ತಿಂಗಳು 10 ಕೋಟಿ ಬಿಲ್ಲನ್ನು ಪಾವತಿ ಮಾಡ್ತಾ ಇದೆ ಮೆಟ್ರೋ. ಒಂದು ಯೂನಿಟ್ಗೆ 6.50 ಪೈಸೆ ನೀಡುತ್ತಿರುವಂತಹ ಮೆಟ್ರೋ ಈಗ ವಿದ್ಯುತ್ ಬಿಲ್ ಏರಿಕೆಯಿಂದ ಹೆಚ್ಚುವರಿ ಪಾವತಿ ಮಾಡಬೇಕಾಗಿ ಬರುತ್ತೆ. 1.5 ಕೋಟಿಯಷ್ಟು ಹೆಚ್ಚುವರಿ ಬಿಲ್ ಪಾವತಿಸಬೇಕು. ಕೆಲ ದಿನಗಳ ಹಿಂದಷ್ಟೇ ಮೆಟ್ರೋ ಟಿಕೆಟ್ ದರ ಏರಿಸಿತ್ತು. ಈಗ ಮತ್ತೆ ಟಿಕೆಟ್ ಬೆಲೆ ಹೆಚ್ಚಳ ಮಾಡಬೇಕಾ ಅನ್ನೋ ಚರ್ಚೆ ಶುರುವಾಗಿದೆ. ಮತ್ತೆ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಆತಂಕಗಳು ಕೂಡ BMRCLಗೆ ಎದುರಾಗಿರುವಂತಹದ್ದು.